ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ನೀವು ಥಂಬ್ನೇಲ್ನಲ್ಲಿ ಓದಿದ್ದು ನಿಜ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಬರೋದಂತೂ 100% ನಿಜ. ನಂಗೆ ತುಂಬಾ ಜನ ಹೇಳ್ತಿದ್ರು, ನಂಗೆ ಓದಕ್ಕಂತ ಕುಂತ್ರೆ ಮನ್ಸೇ ಬರಲ್ಲ, ಓದಕ್ಕಂತ ಕುಂತ ಮೇಲೆ ಬೇರೆ ಬೇರೆ ಯೋಚನೆಗಳು ಬರುತ್ತೆ, ಸ್ಟಡಿ ಮಾಡೋದಂದ್ರೆ ಒಂದ್ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅಂತ. ನಾವು ಈ ವಿಡಿಯೋದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಮತ್ತು ಪರಿಹಾರಗಳನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ದೋಸ್ತ, ನಿನ್ ಸಲುವಾಗಿ ನನ್ನ ಹತ್ರ ಒಂದು ಕ್ವಶನ್ ಅದ. ನಾವು ಗೆಳೆಯರ ಜೊತೆ ಅಥವಾ ಗೆಳತಿಯರ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಹಗಲ್ ಮುಗಿದು ರಾತ್ರಿ ರಾತ್ರಿ ಆದ್ರೂ ಮಾತಾಡ್ತಾ ಇರ್ತೀವಿ. ಅವಾಗ ಅವಳು ಹೇಳ್ತಾಳ, ಇವತ್ತು ಡೇಟ್ ಎಷ್ಟು ಗೊತ್ತೇ ನಿನಗೆ? ಅವಾಗ ಅಮ್ಮ ಹೇಳ್ತಾನ ರಿಪ್ಲೈ ಮಾಡಿ, ಅದ್ ಗೊತ್ತದ, 16 ಇವತ್ತು ಡೇಟ್. ಬಟ್ ಅವಳು ಹೇಳ್ತಾಳ, ಇಲ್ಲ ಇವತ್ತು 17 ಅದ. ಒಂದ್ ಸ್ವಲ್ಪ ಗಡಿ ಕಡಿಗೆ ನೋಡು, ನಾಳೆ ಆಗ್ಯದ, ಇವತ್ತು ಡೇಟ್ 17 ಅದ. ಓ, ನಂಗೆ ಗೊತ್ತೇ ಆಗ್ಲಿಲ್ಲ ನೋಡು. ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗೆ ಹಗಲು ಯಾವಾಗೈತಂತೆ ಗೊತ್ತಾಗ್ಲಿಲ್ಲ. ನಿಂಗೆ ಗೊತ್ತಾ, ನಾ ಇಬ್ರು ಮಾತಾಡ್ತಾ ಮಾತಾಡ್ತಾ 2 ಗಂಟೆ 13 ನಿಮಿಷ 53 ಸೆಕೆಂಡ್ ಆಯ್ತು. ಎಷ್ಟು ಕಾನ್ಸಂಟ್ರೇಷನ್ ನೋಡು, ಇಷ್ಟು ಕಾನ್ಸಂಟ್ರೇಷನ್, ಎಷ್ಟು ನೆನಪು. ಗಂಟಾ ಬಿಡು, ನಿಮಿಷ ಬಿಡು, ಸೆಕೆಂಡ್ ನೆನಪಿರ್ತದ. ಅಷ್ಟೇ ಯಾಕ, ಪ್ರತಿ ಡೇಟು ನೆನಪಿರ್ತದ. 15ಕ್ಕೆ ಅದು, 17ಕ್ಕೆ ಇದು, ನವೆಂಬರ್ 19 ಬರ್ಡೇ, ಆ ಡೇ ಈ ಡೇ. ಅದೇ ಓದೋದ್ರ ಕೇಳಿದ್ರೆ ಕೈ ಹೋಗಿ ಎಲ್ಲಿ ತೋರಿಸ್ ಬ್ರದರ್. ಹಂಗಂದ್ರ ಇದೆಲ್ಲ ಹೆಂಗ್ ನೆನಪಿರ್ತದ? ನಾ ಕರೆ ಹೇಳತ್ತೀನಿ, ಇದೆಲ್ಲ ಪಕ್ಕ ನೆನಪಿದ್ದೇ ಇರ್ತದ. ಹಾಗಾದ್ರ ಓದಿದ್ ಯಾಕೆ ನೆನಪಿರಲ್ಲ? ಅವಾಗ ಒಂದ್ ಪಾಯಿಂಟ್ ಅರ್ಥ ಆಗ್ತದ. ಇಂಟ್ರೆಸ್ಟ್ ಅನ್ನೋದು ಒಂದ್ ಪಾಯಿಂಟ್ ಅದಲ್ಲ ಬ್ರದರ್. ಇದು ಒಂದ್ ಕಡೆಗೆ ಬಹಳ ಅದ, ಇನ್ನೊಂದ್ ಕಡೆಗೆ ಇಲ್ಲ ಅಥವಾ ಕಡಿಮೆ ಅದ. ಒಂದ್ ಮಾತಂತಾರ ದೋಸ್ತ, ನಿನಗೆ ಎಲ್ಲಿ ಇಂಟ್ರೆಸ್ಟ್ ಇರ್ತದ ಅದೇ ಕೆಲಸ ಮಾಡ್ಬೇಕ. ಸೊ ಹಂಗಂದ್ರ ಆಯ್ತು, ಚಿಂತೆ ಮಾಡ್ಬೇಡ. 5 ದಿನ ಮಾತಾಡ್ಕೋತಾನೆ ಕುಂದ್ರು, ಚಾಟ್ ಮಾಡ್ಕೋತಾನೆ ಕುಂದ್ರು, ಕಮೆಂಟ್ ಮಾಡ್ಕೋತಾನೆ ಕುಂದ್ರು, ಸ್ಕೂಲ್ ಕಾಲೇಜ್ ಎಲ್ಲ ಬಿಟ್ಬಿಡು. ಆಯ್ತು, ಅದೇ ಕೆಲಸ, ಅದೇ ಪ್ರೊಫೆಷನಲ್ ಮಾಡ್ಕೊಂಡ್ಬಿಡು. ಅವಾಗ ನೀ ಹೇಳ್ತಿ, ಅದೇಂಗಾಗ್ತದ ಬ್ರದರ್, ಸ್ಕೂಲ್ ಕಾಲೇಜ್ ಬಿಟ್ರೆ ಹೆಂಗ? ಒಂದ್ ಫ್ಯೂಚರ್ ನಲ್ಲಿ ಏನ್ ಮಾಡ್ಬೇಕು? ಕೂಲಿನಾಲಿ ಮಾಡಿ ಬದುಕ್ಬೇಕೇನ? ಓದಿ ಬರ್ದು ಕೂಲಿನಾಲಿ ಮಾಡ್ತಾನಂತಾರ, ಓದಿ ಬರ್ದು ಅನ್ಪಡ ಆಗ್ಯಾನಂತಾರ. ಓದ್ಬೇಕಾತ ಬ್ರದರ್. ಹಂಗಂದ್ರ ಹೆಂಗ? ಹಂಗಂದ್ರ ಇಂಟ್ರೆಸ್ಟ್ ಅನ್ನೋದು ಆದ್ರ ಬೇರೆ ಕಡೆ ಇರೋ ಇಂಟ್ರೆಸ್ಟ್ ಗಿಂತ ಕಡಿಮೆ ಆದ. ಕಾನ್ಸಂಟ್ರೇಷನ್ ಕಡಿಮೆ ಆದ. ಕಾನ್ಸಂಟ್ರೇಷನ್ ಎಲ್ಲಿ ಹೆಚ್ಚಿಗೆ ಇರ್ಬೇಕಿತ್ತು ಅಲ್ಲಿ ಕಡಿಮೆ ಆದ, ಎಲ್ಲಿ ಕಡಿಮೆ ಇರ್ಬೇಕಿತ್ತು ಅಲ್ಲಿ ಹೆಚ್ಚಿಗಾದ. ಗೇಮ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಅದ, ಚಾಟಿಂಗ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಅದ, ಕಮೆಂಟ್ ಮಾಡೋ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಅದ, ಆದ್ರ ಓದೋ ಕಡೆ ಇಲ್ಲ ಅಥವಾ ಕಡಿಮೆ ಅದ. ಸೊ ಓದೋ ಕಡೆ ಕಾನ್ಸಂಟ್ರೇಷನ್ ಹೆಂಗ್ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದನ್ನ ಈಗ ನಾವು ನೋಡೋಣ. ನಂದೊಬ್ಬರು ಸರ್ ಹೇಳಿದ್ರು, ಕಾನ್ಸಂಟ್ರೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟ್ರಾಕ್ಷನ್ ಅಂತ. ಅಂದ್ರ ಕಾನ್ಸಂಟ್ರೇಷನ್ ಹೆಚ್ಚಾದ್ರೆ ಡಿಸ್ಟ್ರಾಕ್ಷನ್ ಕಡಿಮೆ ಆಗ್ತದೆ. ಅದೇ ಡಿಸ್ಟ್ರಾಕ್ಷನ್ ಹೆಚ್ಚಿಗಾದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ಸೊ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಓಕೆ, ನೀವು ಒಂದು ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಮ್ಯಾಚ್ ಅಥವಾ ಮೂವಿ ಅಥವಾ ಸೀರಿಯಲ್ ನೋಡ್ಲತ್ತೀರಿ ಅಂತ ಅನ್ಕೋರಿ. ಮುಂದೆ ಏನಾಗ್ತದಂತ ನೀವು ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ತಾ ಇರ್ತೀರಿ ಅಥವಾ ನೋಡ್ತಾ ಇರ್ತೀರಿ. ಮೂವಿನಲ್ಲಿ ಹೀರೋ ಬಂದು ಈ ವಿಲನ್ ಹೊಡಿತಾನ ಇಲ್ಲ, ವಿರಾಟ್ ಕೊಹ್ಲಿ 6 ಹೊಡಿತಾನ ಇಲ್ಲ, ಸೀರಿಯಲ್ನಾಗ ಅತ್ತಿ ಬಂದು ಸೋಸಿ ಬೈತಾಳ ಇಲ್ಲ ಅಂತ ಕಾನ್ಸಂಟ್ರೇಷನ್ ಕೊಟ್ಟ ಹೇಳ್ತಾ ಇರ್ತೀವಿ. ಅವಾಗ ನಿಮ್ಮ ಮನೇಲಿ ಯಾರಾದ್ರೂ ಬಂದು ಸ್ವಲ್ಪ ಹೊರಗೆ ಹೋಗಿ ಬಾಪ ಅಂತ ಹೇಳಿದ್ರ ಅವಾಗ ನೀವೇನ್ ಹೇಳ್ತೀರಿ? ಹೋಗಮ್ಮ, ಆಮೇಲೆ ಬಾ, ಆಮೇಲೆ ನೋಡಮ್ಮ, ಈಗ ಇಂಟ್ರೆಸ್ಟ್ ಕೊಟ್ಟು ನೋಡ್ಲತ್ತೀನಿ, ಆಮೇಲೆ ಬಾ ಅಂತ ಹೇಳ್ತೀರಿ. ನೀವು ಹಿಂಗೆ ಯಾಕೆ ಅಂತೀರಿ ಗೊತ್ತಾ? ನಿಮ್ಗ ಮ್ಯಾಚ್, ಮೂವಿ ಇದ್ರ ಮ್ಯಾಗೆಲ್ಲ ಭಾಳ ಇಂಟ್ರೆಸ್ಟ್ ಅದ ನಿಮ್ಗೆ ಅದ್ರ ಮ್ಯಾಗ. ಸೊ ಯಾವಾಗಾದ್ರೂ ಯಾರಾದ್ರೂ ನಿಂಗೆ ಡಿಸ್ಟರ್ಬ್ ಮಾಡೋಕೆ ಬಂದ್ರೆ ಅವಾಗ ನೀವೇನತ್ತೀರಿ ಅವರಿಗೆ? ಆಮೇಲೆ ಬಾ, ನಾಳೆಗೆ ಬಾ ಅಂತ ಹೇಳತ್ತೀರಿ. ಅದ್ರ ಅರ್ಥ, ಯಾರಾದ್ರೂ ಡಿಸ್ಟರ್ಬ್ ಮಾಡತ್ರೆ, ಯಾರಾದ್ರೂ ಡಿಸ್ಟ್ರಾಕ್ಟ್ ಮಾಡತ್ರೆ ನೀವು ಅದಕ್ಕೆ ನೋ ಅಂತ ಹೇಳತ್ತೀರಿ. ಸೊ ಯಾಕೆ ನೀವು ನೋ ಅಂತ ಹೇಳತ್ತೀರಿ? ಬಿಕಾಸ್ ಯುವರ್ ಕಾನ್ಸಂಟ್ರೇಷನ್ ಇಸ್ ಹೈ. ನಿಮ್ಮ ಕಾನ್ಸಂಟ್ರೇಷನ್ ಡಿಸ್ಟ್ರಾಕ್ಷನ್ಗಿಂತ ಬಹಳ ಹೆಚ್ಚಾಗ್ಯದ. ಸೊ ನೀವು ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ಕೋ ಕಡೆಗೆ ಫೋಕಸ್ ಮಾಡಬೇಕು. ಸೊ ನಾಳೆ ನೀವು ಓದಕ್ಕೆ ಕುಂತಾಗ ಡಿಸ್ಟ್ರಾಕ್ಟ್ ಮಾಡಲು ತುಂಬಾ ಜನ ಬರ್ತಾರೆ, ಆದ್ರೆ ನೀವು ಆ ಡಿಸ್ಟ್ರಾಕ್ಷನ್ ಮೇಲೆ ಆಕ್ಷನ್ ನ ತಗೋಬಾರ್ದು.
ಫಾರ್ ಎಕ್ಸಾಂಪಲ್, ನೀವು ಓದಕ್ಕಂತ ಕುಂತಿರ್ತೀರ, ಆವಾಗ ನಿಮ್ಮ ಒಬ್ಬ ದೋಸ್ತ್ ಬರ್ತಾನೆ, ಬಂದೇನಂತಾನ, ಬಾ ಮಗ ಅಜ್ಜಾಡಮ್ಮ ಅಂತ ಹೇಳ್ತಾನೆ. ಅವಾಗ ನೀವು ಡಿಸ್ಟ್ರಾಕ್ಷನ್ ಮೇಲೆ ಆಕ್ಷನ್ ತಗೋಬಾರ್ದು, ಬದಲಾಗಿ ಸಾರಿ ಮಗ ಆಮೇಲೆ ನೋಡಮ್ಮ ಅಂತ ಹೇಳ್ಬೇಕು. ಅದ್ರ ಅರ್ಥ ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಗಿದೆ, ಡಿಸ್ಟ್ರಾಕ್ಷನ್ ಕಾನ್ಸಂಟ್ರೇಷನ್ಗಿಂತ ಕಡಿಮೆ ಇದೆ ಅಂತ ಅರ್ಥ. ಓಕೆ, ಮತ್ತೆ ನೀವು ಓದಕ್ಕೆ ಕುಂತಿರ್ತೀರಾ, ಆವಾಗ ನಿದ್ದೆ ಬರುತ್ತೆ. ಹೌದು, ನಿದ್ದೆ ಬಂದೇ ಬರುತ್ತೆ. ನೀವು ಮಲ್ಕೊಂಡು ಹೋದ್ರೆ ನಿದ್ದೆ ಬರಲಾರ್ದೇನು ಇಂಟ್ರೆಸ್ಟ್ ಬರುತ್ತಾ? ನೀವು ಹಾಸಿಗೆ ಮೇಲೆ ಕುಂತು ಓದ್ತಾ ಇದ್ರೆ ನಿದ್ದೆ ಬರಲಾರ್ದೇನು ಓದೋಕೆ ಇಂಟ್ರೆಸ್ಟ್ ಬರುತ್ತಾ? ದೊಡ್ಡವರೊಂದು ಮಾತು ಹೇಳಿದಾರ, ಕುಂತು ಓದುವವನು ವಿದ್ಯೆಗಾಗಿ, ಮಲಗು ಓದುವವನು ವಿದ್ಯೆಗಾಗಿ. ಸೊ ಓದಕ್ಕಂತ ಕುಂತಾಗ ಯಾರೇ ಡಿಸ್ಟ್ರಾಕ್ಟ್ ಮಾಡಲಿ, ನೀವು ಅದ್ರ ಮೇಲೆ ಆಕ್ಷನ್ ತಗೋಬಾರ್ದು. ಓದಕ್ಕಂತ ಕುಂತಾಗ ನಾಳೆ ಬಾ ಅಂತ ಹೇಳ್ಬೇಕು. ನನಗಿದು ಇನ್ನೊಂದ್ಸಲ ಹೇಳ್ಬೇಕನ್ಸುತ್ತೆ. ಯಾರಾದ್ರೂ ಓದಕ್ ಕುಂತಾಗ ಡಿಸ್ಟ್ರಾಕ್ಟ್ ಮಾಡೋಕೆ ಬಂದ್ರೆ ಆಮೇಲೆ ಅಂತ ಹೇಳ್ಬೇಕು. ಓದೋಕೆ ಕುಂತಾಗ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಆಮೇಲೆ ಅಂತ ಹೇಳ್ಬೇಕು. ಓದಕ್ಕಂತ ಕುಂತಾಗ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಆಮೇಲೆ ಅಂತ ಹೇಳ್ಬೇಕು. ನೋಡ್ ದೋಸ್ತ, ಎಷ್ಟು ಕ್ಲಿಯರ್ ಸೆಂಟೆನ್ಸ್ ಗೊತ್ತಾ ಇದು. ಡಿಸ್ಟ್ರಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ನೀವು ಕಾನ್ಸಂಟ್ರೇಷನ್ ಹತ್ರ ಹೆಚ್ಚಿಗಿದೆ ಅಂತ ಹೇಳಿ ಡಿಸ್ಟ್ರಾಕ್ಷನ್ ಮೇಲೆ ಆಕ್ಷನ್ ತಗೋಬಾರ್ದು. ನೀವು ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ನ ಜಾಸ್ತಿ ಮಾಡ್ಕೊಳ್ಳಿ, ಡಿಸ್ಟ್ರಾಕ್ಷನ್ ಮೇಲೆ ಗಮನ ಹರಿಸಬೇಡಿ. ಓಕೆನಾ? ಓಕೆ, ಮೋಟಿವೇಶನಲ್ ವಿಡಿಯೋಸ್ ನೋಡ್ತೀರಾ, ನಾಳೆ 3-4 ಪೇಜ್ ಚೆನ್ನಾಗಿ ಓದ್ತೀರಾ, ನಾಡಿದ್ದು ಮತ್ತೆ 3-4 ಪೇಜ್ ಚೆನ್ನಾಗಿ ಓದ್ತೀರಾ, ಮತ್ತೆ ಮುಂದಿನ 4 ಪೇಜ್ ಓದ್ತೀರಾ, ಓದ್ತಾ ಹೋಗ್ತೀರಾ. ಆದ್ರೆ ಹಿಂದಿಂದು ಕೂಡ ಮರಿತಾ ಹೋಗ್ತೀರಾ. ಬಹಳಷ್ಟು ದಿನ ಓದಿದ್ದನ್ನ ಹೇಗೆ ನೆನಪಿಟ್ಕೊಳ್ಳೋದಂತ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ಇನ್ನೊಂದು ಕೆಲವು ದಿವಸ. ಸೊ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ನೀವು ಯಾವತ್ತಾದ್ರೂ ಫೇಸ್ಬುಕ್ ನಲ್ಲಿ ಫೋಟೋ ಹೇಗೆ ಅಪ್ಲೋಡ್ ಮಾಡೋದು ಅಂತ ಬುಕ್ ನಲ್ಲಿ ಓದಿದ್ರೇನು? ಆನ್ಸರ್ ಇದೆ ನೋ, ಇಲ್ಲ. ನೀವು ಯಾವತ್ತಾದ್ರೂ ವಾಟ್ಸ್ಆಪ್ ನಲ್ಲಿ ಚಾಟ್ ಹೇಗೆ ಮಾಡಬಹುದು ಅಂತ ಬುಕ್ ನಲ್ಲಿ ಓದಿದ್ರೇನು? ನೋ, ನೆವರ್, ಇಲ್ಲ. ಈ ಎರಡೂ ಕೇಸ್ ನಲ್ಲಿ ನೀವು ಬುಕ್ ತಗೊಂಡು ಸ್ಟಡಿನೂ ಮಾಡಿಲ್ಲ, ರಟ್ಟನು ಹೊಡೆದಿಲ್ಲ, ಮತ್ತದು ಹೇಗೆ ನೆನ್ಪುಳಿತು? ಆವಾಗ್ಲೇ ಹೇಳ್ದಾಗೆ ನಿಮ್ಗೆ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ನೀವು ಅದರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟಿದ್ದೀರಿ. ಇಷ್ಟು ಕಾನ್ಸಂಟ್ರೇಷನ್ ಕೊಟ್ಟಿದ್ದೀರ ಅಂತಾನೆ ಆ ಆಪ್ನ ಯೂಸ್ ಮಾಡಿದ್ದೀರಿ. ಆದ್ರೆ ಯೂಸ್ ಮಾಡಿದ್ಮೇಲೆ ನೆನ್ಪು ಹೇಗೆ ಉಳಿತು ಅನ್ನೋದೇ ನೆಕ್ಸ್ಟ್ ಪಾಯಿಂಟ್. ಹೇಗೆ ನೆನ್ಪುಳಿತಪ್ಪ ಅಂದ್ರೆ, ನೀವು ಅಲ್ಲಿ ರಟ್ಟ ಹೊಡೆದಿಲ್ಲ, ಬದಲಾಗಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿದುಕೊಂಡಿದ್ದೀರಿ. ದಟ್ ಈಸ್ ದ ಪವರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಬುಕ್ ನಲ್ಲಿ ಏನೇ ಓದ್ರಿ ಅದ್ರ ಬಗ್ಗೆ ತಿಳ್ಕೊಂಡು ಓದ್ರಿ ಮತ್ತು ಇಮ್ಯಾಜಿನೇಷನ್ ಮಾಡ್ಕೊಂಡು ಓದ್ರಿ. ಯಾವುದೇ ಕಾರಣಕ್ಕೂ ಗಟ್ಟಿ ಮಾತ್ರ ಮಾಡಬೇಡಿ, ರಟ್ಟ ಮಾತ್ರ ಹೊಡಿಬೇಡಿ. ರಟ್ಟ ಹೊಡೆದ್ರೆ ಒಂದಿನ ನೆನಪಿರ್ತದೆ, ನೆಕ್ಸ್ಟ್ ದಿನ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಮತ್ತೆ ಸ್ವಲ್ಪ ದಿನ ಆಗೋದು ಮರ್ತು ಹೋಗ್ಬಿಡುತ್ತೆ. ನಾವು ಹೇಗೆ ಓದ್ಬೇಕಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಸೈನ್ಸ್ ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಜೀರ್ಣಕ್ರಿಯೆ ಅಂತ. ಸೊ ಅದನ್ನ ಓದುವಾಗ ಜೀರ್ಣಾಂಗ ವ್ಯವಸ್ಥೆ ನಿಮ್ಮ ಮೈಂಡ್ ನಲ್ಲಿ ಬರಬೇಕು. ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ವಿಜುವಲ್ ಲರ್ನಿಂಗ್ ಮಾಡಬೇಕು. ಓಕೆ, ಜೀರ್ಣಕ್ರಿಯೆ ಹೇಗೆ ನಡೀತಾ ಇರ್ತದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಮೊದಲಿಗೆ ಜೀರ್ಣಕ್ರಿಯೆ ಎಂದರೆ, ಜೀರ್ಣಕ್ರಿಯೆ ಅಂದ್ರೆ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಒಂದು ಪ್ರಕ್ರಿಯೆ. ಆಹಾರದಲ್ಲಿರುವ ಪೋಷಕಾಂಶಗಳನ್ನು, ದಿಸ್ ಇಸ್ ದ ಇಂಪಾರ್ಟೆಂಟ್, ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಒಂದು ಪ್ರಕ್ರಿಯೆ ಅಂತ ತಿಳ್ಕೊಳ್ಬೇಕು. ಓಕೆ, ಇದು ಬಾಯಿಯಿಂದ ಶುರುವಾಗಿ ನಂತರ ಅನ್ನನಾಳದ ಮೂಲಕ ಜಠರ ತಲುಪಿ ನಂತರ ಸಣ್ಣ ಕರುಳು ಮತ್ತು ದೊಡ್ಡ ಕರುಳಿನ ಮೂಲಕ ಕೊನೆಗೆ ಗುದದ್ವಾರದಿಂದ ಹೊರಗೋಗುತ್ತದೆ. ಈ ಕಂಪ್ಲೀಟ್ ಪ್ರೊಸೆಸ್ ನಿಮ್ಮ ಕಣ್ಣಲ್ಲಿ ಬರಬೇಕು. ಆವಾಗ ಮಾತ್ರ ನೀವು ಹೆಚ್ಚಿನ ಸಮಯದವರೆಗೆ ಇದನ್ನು ನೆನಪಿಟ್ಟುಕೊಳ್ಳಬಹುದು. ಈ ಒಂದೇ ವಿಷಯ ಅಲ್ಲ, ಎಲ್ಲಾ ವಿಷಯಗಳನ್ನು ನಾವು ವಿಜುವಲ್ ಲರ್ನಿಂಗ್, ಇಮ್ಯಾಜಿನೇಷನ್ ಮಾಡಿಕೊಂಡು ಓದಿದ್ರೆ ನಾವು 100% ನೆನಪಿನಲ್ಲಿ ಇಟ್ಕೊಳ್ಬಹುದು ಅಥವಾ ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು. ಈ ವಿಡಿಯೋದಲ್ಲಿ ನಾವು 2 ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡಿದ್ದೀವಿ. ಒಂದು, ಓದೋದ್ರಲ್ಲಿ ನಾವು ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡ್ಕೋಬೇಕು ಮತ್ತು ಡಿಸ್ಟ್ರಾಕ್ಷನ್ ಆದಷ್ಟು ಕಡಿಮೆ ಮಾಡಬೇಕು. ಎರಡನೇದು, ನಾವು ಓದುವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಬೇಕು. ಅಂದ್ರೆ ಯಾವುದೇ ವಿಷಯಗಳನ್ನ ತಿಳ್ಕೊಂಡು ಮತ್ತು ವಿಜುವಲ್ ಲರ್ನಿಂಗ್ ಮೂಲಕ ಕಲಿಬೇಕು. ವಿಜುವಲ್ ಲರ್ನಿಂಗ್ ಎಷ್ಟು ಹೆಚ್ಚು ಮಾಡ್ತೀವಿ ಅಷ್ಟು ನಮಗೆ ಹೆಚ್ಚು ದಿನಗಳ ಕಾಲ ಅದು ನೆನಪಿರುತ್ತೆ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ